ಇವತ್ತು ನಮ್ಮ ಅಕ್ಕನ ಕೈಗೆ ಬಿಸಿ ಚೋಟ್ ಇಕ್ಬಿಟ್ಟೆ, ಅದಕ್ಕೆ ನಮ್ಮ ಅಕ್ಕ ಏನು ಮಾಡಿದ್ಲು ಗೊತ್ತಾ, ಇದ್ರೊಳಗಡೆ ಇವಾಗ ನನ್ನ ಕೈ ಇಕ್ಕಿದ್ರೆ ಏನಾಗುತ್ತೆ, ಸ್ವಿಚ್ ಆನ್ ಮಾಡಿದ್ರೆ ಫ್ಯಾನ್ ಆನ್ ಆಗ್ತೈತೆ. ನಾನು ಯಾಕೆ ಹೇರ್ ಡ್ರೈಯರ್ ಆನ್ ಆಗ್ತಾ ಇಲ್ಲ ಅಂದ್ರೆ ಅದ್ರ ಸ್ವಿಚ್ ಇಲ್ಲಿ ಬಿದ್ದೈತಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇವತ್ತು ಯಾವ ಕಡೆ ಇದ್ನು ನನಗಂತ ಗೊತ್ತಿಲ್ಲ. ಈ ಬ್ಯಾಗಿ ಪ್ಯಾಂಟ್ ಹಾಕೋಣಕ್ಕೂ ಕವರ್ ಎತ್ಕೊಂತ ಇದೀನಿ, ಖಾಲಿ ಕವರ್ ಹಾಕೊಂಡು ಪ್ಯಾಂಟ್ ಹಾಕೋಣ ಅಂತ. ಈ ಟ್ರಾಫಿಕ್ ದಿನ ಆಗಲ್ಲ, ಯಾವಾಗ ನಾನು ಲೇಟ್ ಆಗಿದ್ದು ಅಂಗಡಿಗೆ ಲೇಟಾಗಿ ಹೋಗ್ತಿರ್ತೀನಿ ಅವತ್ತೇ ಆಗಿದೆ ನನ್ನ ಹಣೆ ಬರೋಕ್ಕೆ. ನಾನು ಏನ್ ತಪ್ಪು ಮಾಡಿದ್ದೀನಿ ಮಾಡಕ್ ಕೆಲ್ಸ ಇಲ್ಲ ಅಂತ ಇದಕ್ಕೂ ಗೊತ್ತಾಗ್ಬಿಟ್ಟು ಯಾವ ತರ ಕೆಲಸ ಕೊಡ್ತಿದ್ವಿ ನೋಡ್ರಿ. ಇದು ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರಕ್ಕ? ನೀವೆಲ್ಲ ಸಿನಿಮಾನ ಟಿವಿಲಿ ನೋಡಿರ್ತೀರಾ, ಫೋಟೋದಲ್ಲಿ ನೋಡಿರ್ತೀರಾ, ಸಿನಿಮಾದಲ್ಲಿ ನೋಡಿದ್ದೀರಾ, ಅಷ್ಟೇ ಯಾಕೆ ಝೂ ಅಲ್ಲಿ ನೋಡಿರ್ತೀರಾ. ಯಾವತ್ತನ ರಾಜಗಂಭೀರ್ಯದಿಂದ ಒಂಟಿಯಾಗಿ ಓಡಾಡೋದು ನೋಡಿದ್ದೀರಾ? ತೋರಿಸ್ತೀನಿ ನೋಡ್ರಿ, ಹೆಂಗೈತೆ ಸಿಂಹ, ನಾನ್ ಸಾಕಿದ ಸಿಂಹ ಇದು. ಆಮೇಲೆ ಒಂದು ಕಾಫಿ ಕುಡ್ಕೊಂಡು ಪ್ರೀವಿಯಸ್ ಮಂತ್ಸ್ ಸೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಲೈಟ್ಸ್ ಆಫ್ ಮಾಡಿ ಮ್ಯಾನಿಕ್ಯೂರ್ಸ್ನೆಲ್ಲ ಒಳಗಡೆ ಹೊಟ್ಟು ಮನೆ ಕಡೆ ಹೊಟ್ಟೆ. ಆದ್ರೆ ಏನಾಯ್ತು ಗೊತ್ತಾ, ಹೋಗ್ಬೇಕಾದ್ರೆ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಒಂದ್ ದಿನ ಆಗಿರಲ್ಲ, ಟ್ಯಾಂಕ್ ತೆಗೆದು ನೋಡ್ತೀವಿ ಫುಲ್ ಡ್ರೈ. ನಾನು ಒಬ್ಬಂಗೆ ಹೆಂಗೆ ಆಗೋದು, ನಿಮ್ಗೆಲ್ಲರಿಗೂ ಇದೇ ತರ ಆಗುತ್ತಾ? ಸರಿ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಟ್ಯಾಬ್ಲೆಟ್ ತಗೊಂಡು ಮನೆಗೆ ಹೋಗಿ ನಮ್ಮ ಅಕ್ಕನ ಕೂಳೆ ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇದು ಸುಡ್ತೈತೆ, ನಿಮ್ ಕೈ ಟಚ್ ಮಾಡಿದ್ರೆ ಏನಾಗುತ್ತೆ? ಎಂಟೈತೆ ಹೇಳು, ಹೆಂಗೈತೆ ಹೆಂಚು ಇಟ್ಬಿಡ್ತೀನಿ ಹಾಕೋಕೆ. ಇನ್ನೂ ಜಾಸ್ತಿ ಮಾತಾಡಿದ್ರೆ ತೆಗ್ದು ಇಕ್ಕಿರೋಳು ಅಂದ್ಬಿಟ್ಟು ಊಟ ಮಾಡಿ ಮಲ್ಕೊಂಡೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ.